ಅಕ್ಟೋಬರ್ 3ನೇ ತಾರೀಕು ಅಂದರೆ ನಾಳೆ ಬರುವಂತಹ ಗುರುವಾರದಿಂದ ನವರಾತ್ರಿ ಆರಂಭವಾಗಲಿದೆ. ನವರಾತ್ರಿ ಪೂಜೆಯನ್ನು 9 ದಿನ ಮಾಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು? ನವರಾತ್ರಿಯಲ್ಲಿ ಕಳಶ ಇಟ್ಟು ಪೂಜೆ ಮಾಡಲು ಸಾಧ್ಯವಾಗಲಿಲ್ಲ ಎಂದರೆ ಪರ್ಯಾಯ ಪೂಜೆ ಯಾವುದು? ನವರಾತ್ರಿಯ ಮೊದಲ ದಿನ ಚಾಮುಂಡೇಶ್ವರಿಯ ದೇವಿಯ ಯಾವ ರೂಪಕ್ಕೆ, ಅವತಾರಕ್ಕೆ ಪೂಜಿಸಬೇಕು? ಯಾವ ಮಂತ್ರ, ಯಾವ ನೈವೇದ್ಯ, ಯಾವ ಬಣ್ಣವನ್ನ ಮೊದಲ ದಿನ ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಕಳಶ ಇಟ್ಟು 9 ದಿನಗಳ ಕಾಲ ಶ್ರೀ ಚಾಮುಂಡೇಶ್ವರಿ ದುರ್ಗಾಮಾತೆಯ ಪೂಜೆಯನ್ನ ಈ ನವರಾತ್ರಿಯಲ್ಲಿ ಆಚರಿಸಿದರೆ ತುಂಬಾ ಒಳ್ಳೆಯದು. ಆದರೆ ಕಳಶ ಇಟ್ಟು ಪೂಜೆ ಮಾಡುವುದು ನಮ್ಮ ಕುಟುಂಬದಲ್ಲಿ ಪದ್ಧತಿ ಇಲ್ಲ ಎನ್ನುವವರು ಅರಿಶಿಣದ ಗೌರಮ್ಮನನ್ನ ಮಾಡಿ ಕೂಡ ಪೂಜೆ ಮಾಡಿಕೊಳ್ಳಬಹುದು. ಕೊನೆಯದಾಗಿ ದುರ್ಗಾದೇವಿಯ ಚಿತ್ರಪಟವನ್ನು ಇಟ್ಟು ಕೂಡ ಪೂಜಿಸುತ್ತಾ ನವರಾತ್ರಿಯನ್ನ ಆಚರಿಸಬಹುದು. ಒಂದು ಬಾರಿ ಕಳಶ ಇಟ್ಟು ನವರಾತ್ರಿ ಆಚರಿಸಿದ್ದೀರಿ ಅಂದರೆ ಪ್ರತಿ ವರ್ಷವೂ ಕಳಶ ಇಟ್ಟು ನವರಾತ್ರಿ ಆಚರಿಸಬೇಕು ಎಂಬುದು ನಿಯಮ. ಸ್ತ್ರೀ ಪುರುಷರು ಇಬ್ಬರೂ ಸೇರಿ ಈ ನವರಾತ್ರಿಯಲ್ಲಿ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನ ಮಾಡಿದರೆ ಇಡೀ ಕುಟುಂಬಕ್ಕೆ ಅಮ್ಮನವರ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ನವರಾತ್ರಿಯ 9 ದಿನವೂ ದುರ್ಗಾದೇವಿಯ ಪೂಜೆಯನ್ನ ಮಾಡಲು ಸಾಧ್ಯವಾಗದಿದ್ದರೆ ಪಂಚಮಿಯಿಂದ ದುರ್ಗೆಯ ಪೂಜೆಯನ್ನ ಆರಂಭಿಸಬಹುದು. ಅಥವಾ ಸಪ್ತಮಿಯ ತಿಥಿ, ಅಷ್ಟಮಿ ತಿಥಿ ಅಥವಾ ನವಮಿ ತಿಥಿ ಈ 3 ದಿನಗಳಲ್ಲಿ ವಿಶೇಷವಾಗಿ ದುರ್ಗೆಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಇದು ಕೂಡ ಸಾಧ್ಯವಾಗದಿದ್ದವರು ದುರ್ಗಾಷ್ಟಮಿ, ಮಹಾನವಮಿಯ ದಿನ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ 2 ದಿನವೂ ಕೂಡ ಮಾಡಲು ಸಾಧ್ಯವಾಗದಿದ್ದರೆ ನವರಾತ್ರಿಯ ಕೊನೆಯ ದಿನ ಮಹಾನವಮಿಯ ದಿನ ಪೂಜೆಯನ್ನ ಮಾಡಿದರೂ ಕೂಡ ಸಂವತ್ಸರ ಪೂರ್ತಿ ದುರ್ಗೆಯ ಪೂಜೆ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಕೆಲವರು 3 ದಿನ ನಮ್ಮ ಮನೆಯಲ್ಲಿ ನವರಾತ್ರಿ ಮಾಡ್ತೀವಿ, ಇನ್ನು ಉಳಿದ ದಿನ ಅಮ್ಮನ ಮನೆಯಲ್ಲಿ ಮಾಡ್ತೀವಿ, ಇಲ್ಲ ಇನ್ಯಾವುದು ಊರಿನಲ್ಲಿ ಮಾಡ್ತೀವಿ ಅನ್ನೋದಾದರೆ ಆಗೋದಿಲ್ಲ. ನವರಾತ್ರಿ ಆರಂಭಕ್ಕೂ ಮುನ್ನವೇ ಯೋಚಿಸಿರಬೇಕು. 9 ದಿನವೂ ಕೂಡ ನವರಾತ್ರಿಯನ್ನು ನೀವು ನಿಮ್ಮ ಮನೆಯಲ್ಲಿಯೇ ಆಚರಿಸಬೇಕು, ಅದು ನಿಯಮ. ಇನ್ನು ಉಪವಾಸವಿದ್ದು ವ್ರತಾಚರಣೆಯನ್ನ ಮಾಡುವವರು ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಿ. ಕಠಿಣ ಉಪವಾಸ ಇರಬಾರದು. ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳುತ್ತಾ ನವರಾತ್ರಿಯನ್ನ ಆಚರಿಸಬೇಕು. ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಮಹಾಪೂಜೆಯ ನಂತರ ಪ್ರಸಾದವನ್ನ ಸ್ವೀಕರಿಸಬೇಕು. ನವರಾತ್ರಿಯಲ್ಲಿ ಮಾಡುವಂತಹ ದೇವಿಯ ಅರ್ಚನೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ನವರಾತ್ರಿಯ 9 ದಿನವೂ ಕೂಡ ಮನೆಯಲ್ಲಿ ಕುಂಕುಮಾರ್ಚನೆಯನ್ನ ದುರ್ಗಾದೇವಿಗೆ ತಪ್ಪದೆ ಮಾಡಿ. ಯಾವ ಮಂತ್ರ, ಸ್ತೋತ್ರ ಪಾರಾಯಣ ಮಾಡಲು ಬರುವುದಿಲ್ಲ ಎಂದರೆ ಈ ನವರಾತ್ರಿಯಲ್ಲಿ ಲಲಿತ ಸಹಸ್ರನಾಮವನ್ನ ಮೊದಲ ದಿನ 1 ಬಾರಿ ಕೇಳಿ, 2ನೆಯ ದಿನ 2 ಬಾರಿ ಕೇಳಿ, 3ನೆಯ ದಿನ 3 ಬಾರಿ, ಹೀಗೆ ಕೇಳುತ್ತಾ 9 ದಿನ ನವರಾತ್ರಿಯನ್ನು ನೀವು ಆಚರಿಸಿಕೊಳ್ಳಬಹುದು. ದುರ್ಗಾ ಸಪ್ತಶತಿ, ಅರ್ಜುನ ಕೃತ ದುರ್ಗಾ ಸ್ತೋತ್ರ ಕೇಳಿದರೂ ಕೂಡ ಅಮ್ಮನವರ ರಕ್ಷಣೆ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ನವರಾತ್ರಿಯ ಮೊದಲ ದಿನ ಯಾವ ನಿಯಮವನ್ನ ಪಾಲಿಸಬೇಕು? ದುರ್ಗಾದೇವಿಯ 9 ಅವತಾರಗಳಲ್ಲಿ ಮೊದಲ ಅವತಾರವೇ ಶೈಲಪುತ್ರಿಯ ಅವತಾರ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಪರ್ವತನ ಮಗಳೇ ಶ್ರೀ ಶೈಲಪುತ್ರಿ. ಈ ದೇವಿಯನ್ನು ಭವಾನಿ, ಪಾರ್ವತಿ, ಹೇಮಾವತಿ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಎಲ್ಲ ದೇವಾನು ದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನು ಶೈಲಪುತ್ರಿ ದೇವಿಯು ಹೇಗೆ ಧ್ವಂಸ ಮಾಡಿದಳು ಎಂದು ಉಪನಿಷತ್ತಿನಲ್ಲಿ ಉಲ್ಲೇಖವಿದೆ. ಸಕಲ ದೇವತೆಗಳು ವಿನಮ್ರ ಹೃದಯದಿಂದ ಶೈಲಪುತ್ರಿ ದೇವಿಯನ್ನು ನಮಿಸಿದರು ಎಂದು ಹೇಳಲಾಗುತ್ತೆ. ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿ ದೇವಿಯನ್ನೇ ಅವಲಂಬಿಸಿದ್ದಾರೆ. ನವರಾತ್ರಿಯ ಮೊದಲ ದಿನ ದುರ್ಗಾದೇವಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 20 ನಿಮಿಷದ ಒಳಗಾಗಿ ಪೂಜಿಸಿಕೊಳ್ಳಬಹುದು. ಕಳಶ ಸ್ಥಾಪನೆಯನ್ನ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ಪೂಜೆಯನ್ನ ಮಾಡಲು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ 6 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 40 ನಿಮಿಷದ ಒಳಗಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು. ಈ ಸಮಯದಲ್ಲಿ ಸಾಧ್ಯವಾಗೋದಿಲ್ಲ ಅನ್ನೋದಾದ್ರೆ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ 11 ಗಂಟೆ 8 ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ. ಆ ಸಮಯದಲ್ಲೂ ಕೂಡ ನೀವು ದುರ್ಗಾದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಇನ್ನು ಸಂಜೆಯ ಸಮಯದಲ್ಲಿ ಪೂಜೆ ಮಾಡುವವರು 6 ಗಂಟೆ 16 ನಿಮಿಷದಿಂದ ಸಂಜೆ 7 ಗಂಟೆ 45 ನಿಮಿಷದವರೆಗೆ ಕೂಡ ದುರ್ಗಾದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಶೈಲಪುತ್ರಿ ದೇವಿಗೆ, ದುರ್ಗಾದೇವಿಗೆ ನೀವು ಬಿಳಿ ಬಣ್ಣದ, ಕೆಂಪು ಬಣ್ಣದ, ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಿಕೊಳ್ಳಬಹುದು.
ಕೆಂಪು ಬಣ್ಣದ ದಾಸವಾಳದ ಹೂವನ್ನು ಕೂಡ ದೇವಿಯ ಪೂಜೆಗೆ ಬಳಸಿಕೊಳ್ಳಬಹುದು. ಕಣಗಲೆ ಪುಷ್ಪದಲ್ಲಿ ಮಹಾಶಿವ ನೆಲೆಸಿರುತ್ತಾನೆ ಎಂದು ನಂಬಲಾಗುತ್ತೆ. ಆದ್ದರಿಂದ ನವರಾತ್ರಿಯ 9 ದಿನವೂ ಕೂಡ ಕಣಗಲೆ ಪುಷ್ಪವನ್ನಾಗಿರ್ಬೋದು ಅಥವಾ ಬಿಲ್ವ ಎಲೆಗಳನ್ನಾಗಿರ್ಬೋದು ದುರ್ಗಾಮಾತೆಗೆ ಅರ್ಪಿಸಬಹುದು. ನಾಳೆ ನವರಾತ್ರಿಯ ಮೊದಲ ದಿನ ಹಳದಿ ಬಣ್ಣವನ್ನು, ಬಂಗಾರದ ಬಣ್ಣವನ್ನು ನೀವು ಪಾಲಿಸಬಹುದು. ಅಂದರೆ ದೇವಿಗೆ ಹಳದಿ ಬಣ್ಣದ ಬಂಗಾರ ಬಣ್ಣದ ರವಿಕೆಯನ್ನು ಅರ್ಪಿಸಬಹುದು. ನೀವು ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಬಹುದು. ಅಮ್ಮನವರ ಪ್ರೀತಿಗೋಸ್ಕರ ಪುಳಿಯೋಗರೆ, ತುಪ್ಪ ಬಳಸಿ ಮಾಡಿದಂತಹ ಪಾಯಸ, ಬೆಲ್ಲದ ಅನ್ನ, ಕೋಸಂಬರಿ, ಪಾನಕ, ತಂಬಿಟ್ಟನ್ನು ದುರ್ಗಾದೇವಿಗೆ ಅರ್ಪಿಸಬಹುದು. ಇವಿಷ್ಟನ್ನು ಅರ್ಪಿಸಲು ಸಾಧ್ಯವಾಗದಿದ್ದರೆ ತುಪ್ಪದಿಂದ ಮಾಡಿದ ಯಾವುದೇ ಸಿಹಿಯನ್ನು ದೇವಿಯ ಮುಂದೆ ನೈವೇದ್ಯವಾಗಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಬಹುದು. ಸಿಹಿ ಇಡಲು ಸಾಧ್ಯವಾಗದಿದ್ದವರು ತುಪ್ಪವನ್ನೇ ನೈವೇದ್ಯವಾಗಿ ಇಡಬಹುದು. ಇದರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಇಡೀ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ಆಯಸ್ಸು ಪ್ರಾಪ್ತಿಯಾಗುತ್ತೆ. ನಾಳೆ ಮೊದಲ ದಿನ ದುರ್ಗಾ ಅಷ್ಟೋತ್ತರ, ದುರ್ಗಾ ಕವಚ ಕೇಳುವುದನ್ನು ಮಾಡಿಕೊಳ್ಳಿ. ನಾಳೆ ಓಂ ರೀಂ ಶ್ರೀಂ ಶೈಲಪುತ್ರಿ ದುರ್ಗಾಯೇ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ದುರ್ಗಾ ದೇವಿಯ ಪೂಜೆಯನ್ನು ನೀವು ಮಾಡಿಕೊಳ್ಬೋದು. ನವರಾತ್ರಿಯ ಸಮಯದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಅಖಂಡ ದೀಪ ಹಚ್ಚಿದ ಮೇಲೆ ಯಾವ ನಿಯಮವನ್ನು ತಪ್ಪದೆ ಪಾಲಿಸಬೇಕು ಅಂತ ಕಳೆದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಇವತ್ತು ನೀಡಿದ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಜೈ ಶೈಲಪುತ್ರಿ ದುರ್ಗೆ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 2ನೆಯ ದಿನ ಪೂಜೆ ಹೇಗಿರಬೇಕು ಅಂತ ತಿಳಿಸಿಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.